ಸುವರ್ಣಗಡ್ಡೆ ಬಳಸ್ಕೊಂಡು ಮಂಗಳೂರು ಉಡುಪಿ ಸ್ಟೈಲಲ್ಲಿ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಅಲ್ಲಿ ಹುಳಿ ಮೇಲ್ರ ಅಥವಾ ಕಾಯಿ ಹುಳಿ ಅಂತ ಕರೀತಾರೆ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಸುವರ್ಣಗಡ್ಡೆ ಇದೆಯಲ್ಲ ಅದನ್ನು ಈ ರೀತಿ ಸಿಪ್ಪೆ ತೆಕ್ಕೊಳ್ಬೇಕು. ಮಂಗಳೂರು ಉಡುಪಿ ಕಡೆ ಎಲ್ಲ ಇದನ್ನು ಕೇನೆ ಅಂತ ಕರೀತಾರೆ, ಎಲಿಫೆಂಟ್ ಫುಟ್ ಯಾಮ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಸಿಪ್ಪೆ ತೆಗೆದ್ಮೇಲೆ ಈ ರೀತಿ ಕತ್ತರಿಸ್ಕೊಂಡು ಇದನ್ನು ನೀರಲ್ಲಿ ಒಂದು 10 ನಿಮಿಷ ನೆನೆಸಿಡಬೇಕು. ನೀವು ಈ ಮಜ್ಜಿಗೆ ಹುಳಿನ ಅಥವಾ ಈ ಕಾಯಿ ಹುಳಿಯನ್ನು ಬೇರೆ ಸುಮಾರು ತರಕಾರಿಗಳಿಂದ ಮಾಡ್ಬೋದು. ಸಾಧಾರಣವಾಗಿ ಬೇರೆ ಊರಲ್ಲಿ ಮಜ್ಜಿಗೆ ಹುಳಿ ಯಾವ್ಯಾವ ತರಕಾರಿಯಿಂದ ಮಾಡ್ತಾರಲ್ಲ ಅದೆಲ್ಲ ತರಕಾರಿಯಿಂದ ಇದನ್ನು ಸಹ ಮಾಡ್ಬೋದು. ಇಲ್ಲಿ ನೀರಲ್ಲಿ ನೆನೆಸಿ ಆದಮೇಲೆ ಆ ನೀರನ್ನು ಬಗ್ಸಿ ತೆಗೆದು ಹೊಸ ನೀರನ್ನು ಹಾಗೂ ಉಪ್ಪನ್ನು ಹಾಕಿ ಬೇಯಕ್ಕಿಟ್ಕೊಂಡೆ. ಆನಂತರ ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ಪು ತೆಂಗಿನ ತುರಿ, ಒಂದು 1/4 ಚಮಚದಷ್ಟು ಸಾಸಿವೆ, 1/4 ಚಮಚದಷ್ಟು ಜೀರಿಗೆನ ಹಾಕಿ ಅಗತ್ಯವಿರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ರುಬ್ಬುವಾಗ ಸಾಸಿವೆ ಜೀರಿಗೆ ಹಾಕದೆ ಮಾಡೋದು ಕೂಡ ರೂಢಿಯಲ್ಲಿದೆ, ಹಾಕಲೇಬೇಕು ಅಂತಿಲ್ಲ. ನಾನೊಂದು ಸ್ವಲ್ಪ ಹಾಕ್ತೀನಿ. ಈ ರೀತಿ ನುಣ್ಣಗೆ ರುಬ್ಬಿ ಆದಮೇಲೆ ಇದಕ್ಕೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ತುಂಬ ಖಾರ ಇರೋದಿಲ್ಲ ಸಾಧಾರಣ ಮಜ್ಜಿಗೆ ಹುಳಿ, ಹಾಗೆ ಹುಳಿ ಇರುವಂತಹ ಮಜ್ಜಿಗೆ ಅಥವಾ ಮೊಸರು ಸ್ವಲ್ಪ, ಹೆಚ್ಚೇನು ಹಾಕೋದು ಬೇಡ, ಇಷ್ಟು ಹಾಕಿ ಈ ರೀತಿ ರುಬ್ಕೊಳ್ಬೇಕು. ಹಸಿಮೆಣಸಿನ್ಕಾಯಿ ಮತ್ತು ಮಜ್ಜಿಗೆ ಅಥವಾ ಮೊಸರು ಹಾಕಿದ್ಮೇಲೆ ತುಂಬ ರುಬ್ಬೋದು ಬೇಡ, 1-2 ಸುತ್ತು ರುಬ್ಬಿದರೆ ಸಾಕು. ಇಲ್ಲಿ ಸುವರ್ಣಗಡ್ಡೆ ಬೇಯ್ತಾ ಇರುತ್ತೆ, ಅದು ಸರಿಯಾಗಿ ಬೆಂದಿದೆಯಾ ಅಂತ ನೋಡ್ಕೊಳ್ಬೇಕು. ಮೆತ್ತಗೆ ಬೆಂದಿರಬೇಕು ಈ ರೀತಿ, ಆದರೆ ಮುದ್ದೆ ಆಗಬಾರ್ದು. ಫ್ರೆಶ್ ಆದರೆ ತುಂಬ ಬೇಗ ಬೆಂದುಬಿಡುತ್ತೆ ಸುವರ್ಣಗಡ್ಡೆ, ಸ್ವಲ್ಪ ಹಳೇದಾಗಿದ್ದರೆ ಚೂರು ಟೈಮ್ ಬೇಕಾಗುತ್ತೆ. ಆಮೇಲೆ ಇದಕ್ಕೆ ರುಬ್ಬಿರುವಂತಹ ಮಿಶ್ರಣನ ಹಾಕಿ ಅಗತ್ಯ ಇರೋಷ್ಟು ನೀರನ್ನು ಹಾಕಿ ಪುನಃ ಕುದಿಯೋದಕ್ಕೆ ಇಡಬೇಕು. ಆದಷ್ಟು ನೀರು ನೋಡ್ಕೊಂಡು ಹಾಕಿ, ಇದು ತೆಳ್ಳಗಿರಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಇರಬೇಕಾಗತ್ತೆ. ಒಮ್ಮೆ ಈ ರೀತಿ ಮಗ್ಚಿ ನಾನು ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಹಾಗೆ ನಾವು ಬೇಯಿಸೋಷ್ಟೊತ್ತಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಲ್ಲ, ಈಗ ಉಪ್ಪನ್ನು ಹೊಂದಿಸ್ಕೊಳ್ತಾ ಇದ್ದೀನಿ. ನಾವು ಆಲ್ರೆಡಿ ಮಜ್ಜಿಗೆ ಅಥವಾ ಮೊಸರನ್ನು ಹಾಕಿರೋದ್ರಿಂದ ಇದು ತುಂಬ ಗಳಗಳ ಅಂತ ಕುದಿಬಾರ್ದು, ಅಲ್ಲಲ್ಲಿ ಗುಳ್ಳೆ ಬರೋ ಥರ ಸ್ವಲ್ಪ ಕುದಿಯೋದಕ್ಕೆ ಶುರುವಾದ ಕೂಡಲೇ ಸ್ಟವನ್ನು ಆಫ್ ಮಾಡಬೇಕು. ನಿಮಗೆ ಸಮಾಧಾನ ಆಗಲ್ಲ ಅಂತಂದರೆ ಮಜ್ಜಿಗೆನ ರುಬ್ಬೋಷ್ಟೊತ್ತಿಗೆ ಹಾಕಬೇಡಿ, ಹಾಗೆ ಕಾಯಿ ರುಬ್ಬಿರೋದನ್ನು ಹಾಕಿ ಚೆನ್ನಾಗಿ ಕುದಿಸಿ ಸ್ಟವ್ ಆಫ್ ಮಾಡಿ ಮಜ್ಜಿಗೆ ಅಥವಾ ಮೊಸರನ್ನು ಹಾಕಿದ್ರೂ ನಡೆಯುತ್ತೆ. ಆನಂತರ ಕೊನೆಯಲ್ಲೊಂದು ಒಗ್ಗರಣೆಗೆ ತುಪ್ಪದಲ್ಲಿ ಒಗ್ಗರಣೆ ಹಾಕಬೇಕು. ಸಾಧಾರಣ ತುಪ್ಪ, ಒಣಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವನ್ನು ಬಳಸಿದ್ದೀನಿ. ಬಹಳ ರುಚಿಯಾಗಿರುತ್ತೆ. ಇದನ್ನು ನೀವು ಬಿಸಿ ಅನ್ನದ ಜೊತೆ ಬೇಕಾದ್ರೂ ಬಡಿಸ್ಬೋದು ಅಥವಾ ಯಾವುದೇ ಬ್ರೇಕ್ಫಾಸ್ಟ್ ಜೊತೆ ಬೇಕಾದರೂ ಬಡಿಸ್ಬೋದು. ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.